ನಂಬಿಕೆಯ ಮಹಾವೀರರು ಕಾಳೆಬ್ ಮತ್ತು ಯೋಶ್ವ. ಇಸ್ರಾಯೇಲ್ ಜನರು ದೇವರು ವಾಗ್ದಾನ ಮಾಡಿದ ಕಾನಾನ್ ದೇಶವನ್ನು ನಮಗೆ ನೀಡುತ್ತಾನೆಂದು ನಂಬಿದ ಇಬ್ಬರು ನಂಬಿಕೆಯ ಮಹಾವೀರರು ಯಾರೆಂದರೆ ಕಾಳೆಬ್ ಮತ್ತು ಯೋಶ್ವ. ದೇವರು ಅರಣ್ಯಕಾಂಡ ಪುಸ್ತಕ 13ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಯೆಹೋವನು ಮೋಸೆಗೆ, ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕಳಿಸಬೇಕೆಂದು ಆಜ್ಞಾಪಿಸಿದನು ಎಂಬುದಾಗಿ ತಿಳಿಸುತ್ತದೆ. ಹೀಗೆ ದೇವರು ಮೋಶೆಗೆ ಆಜ್ಞಾಪಿಸಿದಂತೆಯೇ ಯೂದ ಕುಲದ ಯೆಫುನ್ನೆನ ಮಗನಾದ ಕಾಳೆಬ್ ಮತ್ತು ಎಫ್ರಾಯಿಮ್ ಕುಲದ ನೂನನ ಮಗನಾದಂತಹ ಯೋಶ್ವ ಇವರೊಂದಿಗೆ ಎಲ್ಲ ಕುಲದ ಮುಖ್ಯಸ್ಥರನ್ನ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಕಳಿಸುವವನಾಗಿದ್ದಾನೆ. ಈ 12 ಕುಲದ ಮುಖ್ಯಸ್ಥರು 40 ದಿನ ಕಾನಾನ್ ದೇಶವನ್ನು ಸಂಚರಿಸಿ ನೋಡಿ ಕಾನಾನ್ ದೇಶ ಯಾವ ರೀತಿಯಲ್ಲಿ ಇದೆ ಎಂದು ತೋರಿಸಲು ಒಂದು ದ್ರಾಕ್ಷೆ ಲತೆಯಿಂದ ಒಂದೇ ಗೊಂಚಲುಳ್ಳ ಕೊಂಬೆಯನ್ನ ಕುಯ್ದು ಇಬ್ಬರು ಅಡ್ಡ ದಂಡೆಯಿಂದ ಒತ್ತಿಕೊಂಡು ಬರುವವರಾಗಿದ್ದಾರೆ. ಹೀಗೆ ಹಿಂತಿರುಗಿ ಬಂದ 12 ಕುಲದ ಮುಖ್ಯಸ್ಥರು ಇಸ್ರಾಯೇಲ್ ಸಭೆಯವರ ಮುಂದೆ ಅರಣ್ಯಕಾಂಡ 13ನೇ ಅಧ್ಯಾಯ 27ನೇ ವಚನದಲ್ಲಿ, ನೀನು ನಮ್ಮನ್ನು ಕಳಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವುಗಳು ಎಂಬುದಾಗಿ ಹೇಳುವವರಾಗಿದ್ದಾರೆ. ಹೀಗೆ ಮೊದಲು ನಂಬಿಕೆಯ ಮಾತುಗಳನ್ನು ಹಾಡಿ ನಂತರ ಅರಣ್ಯಕಾಂಡ 13ನೇ ಅಧ್ಯಾಯ 28 ಮತ್ತು 29ನೇ ವಚನಗಳನ್ನು ಓದುವುದಾದರೆ, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡ ದೊಡ್ಡ ಕೋಟೆಗಳಿಂದ ನಿರ್ಮಿಸಲಾಗಿದೆ, ಅಲ್ಲಿ ಉನ್ನತ ಪುರುಷರು, ಅಮಲೇಕರು, ಹಿತ್ತಿಯರು, ಯೆಬೂಸಿಯರು, ಕಾನಾನ್ಯರು ಮತ್ತು ಬಹಳ ಎತ್ತರವಾದ ಉನ್ನತ ಪುರುಷರಿದ್ದಾರೆ, ಅವರ ಮುಂದೆ ನಾವೆಲ್ಲರೂ ಮಿಡತೆಗಳಂತೆ ಎಂಬುದಾಗಿ ಅಶುಭ ಸಮಾಚಾರವನ್ನ ತಿಳಿಸುವವರಾಗಿದ್ದಾರೆ. ಈ ಅಶುಭ ಸಮಾಚಾರವನ್ನ ಕೇಳಿದಂತಹ ಇಸ್ರಾಯೇಲ್ ಸಭೆಯವರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ನಂಬಿಕೆಯ ಮಹಾವೀರನಾದಂತಹ ಕಾಳೆಬ್ ಮೊದಲು ಒಬ್ಬನೇ ಧೈರ್ಯವಾಗಿ ಮುಂದೆ ಬಂದು ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನದಲ್ಲಿ ಕಾಳೆಬನು ಅವರನ್ನ ಸುಮ್ಮನಿರಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನ ಸ್ವಾಧೀನ ಮಾಡಿಕೊಳ್ಳೋಣ, ಅದನ್ನ ಜಯಿಸಬಲ್ಲೆವು ಎಂದು ಹೇಳುವವನಾಗಿದ್ದಾನೆ. ಆದರೆ ಇಸ್ರಾಯೇಲ್ ಸಭೆಯವರು ಅವರು ಬಲಿಷ್ಠರು, ಅವರ ಮುಂದೆ ನಾವು ಯುದ್ಧ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಆ ಅಶುಭ ಸಮಾಚಾರದಿಂದ ಅರಣ್ಯಕಾಂಡ 14ನೇ ಅಧ್ಯಾಯ 1ರಿಂದ 4 ತನಕ ನಾವು ಓದುವುದಾದರೆ ಅಲ್ಲಿ ಅವರು ಮೋಶೆ ಮತ್ತು ಆರೋನನಿಗೆ ವಿರುದ್ಧವಾಗಿ ಗುಣಗುಟ್ಟಿ, ನಾವು ಯಾಕೆ ಈ ಅರಣ್ಯದಲ್ಲಿ ಕತ್ತಿಯಿಂದ ಸಾಯಬೇಕು, ಅದಕ್ಕೆ ಬದಲಾಗಿ ಹಿಂತಿರುಗಿ ನಾವು ಐಗುಪ್ತ ದೇಶಕ್ಕೆ ಹೋಗೋಣ ಎಂಬುದಾಗಿ ಒಬ್ಬರಿಗೊಬ್ಬರು ಹೇಳಿಕೊಳ್ಳುವವರಾಗಿದ್ದಾರೆ. ಆದರೆ ಕಾಳೆಬನ ಜೊತೆಯಲ್ಲಿ ಯೋಶ್ವನು ಸಹ ಸೇರಿಕೊಂಡು ಅವರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರಾಯೇಲ್ ಸಮೂಹದವರಿಗೆ ಹೀಗೆ ಹೇಳುವವರಾಗಿದ್ದಾರೆ. ಅರಣ್ಯಕಾಂಡ 14ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಓದುವುದಾದರೆ, ಅದು ಹಾಲು ಜೇನು ಹರಿಯುವ ದೇಶ, ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ, ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ, ನಾವು ಅವರನ್ನು ನುಂಗಿ ಪುಷ್ಟಿ ಆಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು, ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಇವರ ಮಾತಿನ ಮೇಲೆ ನಂಬಿಕೆಯನ್ನು ಹಿಡಿದಂತಹ ಇಸ್ರಾಯೇಲ್ ಸಮೂಹದವರು ಅವರ ಮೇಲೆ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಪ್ರಯತ್ನಿಸುವವರಾಗಿದ್ದಾರೆ. ಆದರೆ ಕಾಳೆಬ್ ಮತ್ತು ಯೋಶ್ವ ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟ ಕಾರಣದಿಂದಲೇ ದೇವರು ಅರಣ್ಯಕಾಂಡ 14ನೇ ಅಧ್ಯಾಯ 30ನೇ ವಚನದಲ್ಲಿ ಕಾಳೆಬ್ ಮತ್ತು ಯೋಶ್ವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರು ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ ಎಂಬುದಾಗಿ ಹೇಳುವವನಾಗಿದ್ದಾನೆ. ಹೀಗೆ ಇಸ್ರಾಯೇಲರ ಹೊಸ ಸಂತತಿಯನ್ನ ಯೋಶ್ವನು ಕಾನಾನ್ ದೇಶಕ್ಕೆ ನಡೆಸಿ ಅವರಿಗೆ ಸ್ವಾಸ್ಥ್ಯವನ್ನು ನೀಡುವಂತಹ ಸಂದರ್ಭದಲ್ಲಿ ಯಾವ ಒಂದು ಸ್ಥಳದಲ್ಲಿ ಎತ್ತರವಾದ ಬಲಿಷ್ಠವಾದಂತಹ ಮಹಾಪುರುಷರಿದ್ದಾರೆ, ಅವರ ಮುಂದೆ ನಾವು ಮಿಡತೆಗಳಂತೆ ಎಂಬುದಾಗಿ ಹೇಳಿದರೋ ಆ ಸ್ಥಳವನ್ನು ಕಾಳೆಬ್ ತನಗೆ ಸ್ವಾಸ್ಥ್ಯವಾಗಿ ಕೊಡುವಂತೆ ಕೇಳಿಕೊಳ್ಳುವವನಾಗಿದ್ದಾನೆ. ಅದನ್ನು ನಾವು ಯೋಶ್ವನ ಪುಸ್ತಕ 14ನೇ ಅಧ್ಯಾಯ 12ನೇ ವಚನವನ್ನು ಓದುವುದಾದರೆ, ಆ ದಿನದಲ್ಲಿ ಸೂಚಿಸಿದಂತಹ ಆ ಪರ್ವತ ಪ್ರದೇಶವನ್ನು ನನಗೆ ಕೊಡು, ಅದರಲ್ಲಿ ಉನ್ನತ ಪುರುಷರಿರುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಕೊತ್ತಲುಗಳುಳ್ಳವು ಆಗಿವೆ ಎಂದು ಆ ಕಾಲದಲ್ಲಿ ನೀನು ಹೇಳಿದ್ದೀಯಲ್ಲ. ಅವರೆಲ್ಲರನ್ನ ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವನೆಂದು ನಿರೀಕ್ಷಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಯಾಕೆಂದರೆ ಕಾಳೆಬನಿಗೆ ದೇವರ ವಾಕ್ಯದ ಮೇಲೆ ಯಥಾರ್ಥವಾದ ನಂಬಿಕೆಯನ್ನು ಹೊಂದಿದ್ದನು ಮತ್ತು ದೇವರನ್ನ
ಪೂರ್ಣ ಮನಸ್ಸಿನಿಂದ ಹಿಂಬಾಲಿಸುವವನಾಗಿದ್ದನು. ಆದುದರಿಂದಲೇ ಎಲ್ಲವನ್ನ ಎದುರಿಸುವ ಬಲವನ್ನ ಹೊಂದಿದವನಾಗಿ ಈ ಒಂದು ನಂಬಿಕೆಯ ಮಾತುಗಳನ್ನು ಹಾಡುವವನಾಗಿದ್ದಾನೆ. ಕಾಳೆಬ್ ಒತ್ನಿಯೇಲನಿಗೆ ಉದಾಹರಣೆಯಾಗಿದ್ದು ಅದೇ ಬಲ, ಅದೇ ನಂಬಿಕೆ ಇರುವ ಕಾರಣದಿಂದಲೇ ಒತ್ನಿಯೇಲನು ಆ ಪ್ರದೇಶವನ್ನ ಹಿಡಿದುಕೊಳ್ಳುವವನಾಗಿದ್ದಾನೆ. ಆ ನಿಮಿತ್ತವಾಗಿಯೇ ಕಾಳೆಬನು ತನ್ನ ಮಗಳಾದಂತಹ ಅಕ್ಷರಳನ್ನ ಅವನಿಗೆ ಮದುವೆ ಮಾಡಿಕೊಡುವವನಾಗಿದ್ದಾನೆ. ಹೀಗೆ ಯೋಶುವನು ಎಲ್ಲರಿಗೂ ಸ್ವಾಸ್ಥ್ಯವನ್ನ ನೀಡಿದ ನಂತರ ಇನ್ನು ಉಳಿದ ಪ್ರದೇಶವಾದಂತಹ ಯೋಶುವ 19ನೇ ಅಧ್ಯಾಯ 50ನೇ ವಚನದಲ್ಲಿ ಅವನು ತನಗೋಸ್ಕರ ಎಫ್ರಾಯಿಮರ ಪರ್ವತ ಪ್ರದೇಶದಲ್ಲಿರುವ ತಿಮ್ನತ್ ಸೇರಾಹ ಎಂಬ ಪಟ್ಟಣವನ್ನ ಕೇಳಿಕೊಳ್ಳಲು ಅವರು ಯೆಹೋವನ ಆಜ್ಞೆಯಂತೆ ಅದನ್ನ ಅವನಿಗೆ ಕೊಟ್ಟು ಬಿಟ್ಟರು ಎಂಬುದಾಗಿ ತಿಳಿಸುತ್ತದೆ. ಯೋಶುವನು ಯಾಕೆ ಈ ಪ್ರದೇಶವನ್ನ ಕೇಳಿಕೊಳ್ಳುವವನಾಗಿದ್ದಾನೆ ಅಂದರೆ ಸೀಲೋವಿನಲ್ಲಿ ದೇವದರ್ಶನ ಗುಡಾರವಿದ್ದ ಕಾರಣದಿಂದ, ಈ ಪಟ್ಟಣ ಸೀಲೋಗೆ ಹತ್ತಿರವಾಗಿ ಇದ್ದ ಕಾರಣದಿಂದಲೂ ದೇವರೊಂದಿಗೆ ಹತ್ತಿರವಾಗಿ ಜೀವಿಸಲು ಈ ಪ್ರದೇಶವನ್ನ ಆಯ್ಕೆ ಮಾಡಿಕೊಳ್ಳುವವನಾಗಿದ್ದಾನೆ. ಈ ರೀತಿಯಾದಂತಹ ನಂಬಿಕೆ ಕಾಳೆಬ್ ಮತ್ತು ಯೋಶುವನಲ್ಲಿ ಇದ್ದ ಕಾರಣದಿಂದಲೇ ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನ ಆಲೋಚಿಸಿರಿ, ಅವರ ನಂಬಿಕೆಯನ್ನ ಅನುಸರಿಸಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದುದರಿಂದ ನಾವು ಜೀವಿಸುವ ಈ ಕೊನೆ ಕಾಲದಲ್ಲಿ ಕಾಳೆಬ್ ಮತ್ತು ಯೋಶುವನ ರೀತಿಯಲ್ಲಿ ನಂಬಿಕೆಯಿಂದ ಇದ್ದು ನಮಗೆ ವಾಗ್ದಾನ ಮಾಡಿದಂತಹ ಪರಮ ಕಾನಾನ್ ದೇಶವನ್ನ ಪ್ರವೇಶಿಸೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಕಾಳೆಬ್ ಮತ್ತು ಯೋಶುವನಲ್ಲಿ ಇದ್ದಂತಹ ನಂಬಿಕೆಯನ್ನು ನಮಗೆ ಕೊಟ್ಟು ಪರಮ ಕಾನಾನ್ ದೇಶವನ್ನು ಪ್ರವೇಶಿಸಲು ನಮಗೆ ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.